ಒಬ್ರು ಮಗನ ಮದುವೆಗೆ ಹೋಗೋಕೆ ಆಗ್ತಿಲ್ಲ ಅಂತ ಪರದಾಡ್ತಿದ್ರೆ ಮತ್ತೋರ್ವ ಜಮೀನು ರಿಜಿಸ್ಟ್ರೇಷನ್ಗೆ ಹೋಗೋಕೆ ಆಗ್ತಿಲ್ಲ ಅಂತ ಸಂಕಟ ಪಡ್ತಿದ್ದಾರೆ. ಇನ್ನೂ ಒಂದಷ್ಟು ಜನ ರಾತ್ರಿಯಿಂದ ವಿಮಾನ ನಿಲ್ದಾಣದಲ್ಲೇ ಠಿಕಾಣಿ ಹೂಡಿದ್ದಾರೆ. ಕೆಲವರು ವಿದೇಶ ಪ್ರವಾಸದ ಆಸೆ ಹೊತ್ತು ಬಂದು ನಿರಾಸೆಯಿಂದ ವಾಪಸ್ ಆಗ್ತಿದ್ದಾರೆ. ಅಷ್ಟಕ್ಕೂ ಅವರ ನಿರಾಸೆ, ಆಕ್ರೋಶ, ಸಂಕಟ, ಈ ಪರದಾಟಕ್ಕೆಲ್ಲ ಕಾರಣ ಏನು ಬನ್ನಿ ತೋರಿಸ್ತೀವಿ. ಮಗನ ಮದುವೆಗೆ ಟಿಕೆಟ್ ಬುಕ್, ಫ್ಲೈಟ್ ಇಲ್ಲದೆ ವರನ ತಂದೆ ಬೇಸರ. 110 ಜನಕ್ಕೆ ಬೆಲೆಗೆ ಕರ್ಕೊಂಡು ಬಂದ್ಬಿಟ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಏನು ಮಾಡಬೇಕು? ಜಮೀನು ರಿಜಿಸ್ಟರ್ಗೆ ವಾರಣಾಸಿಗೆ ತೆರಳಲು ಪ್ರಯಾಣಿಕನ ಪರದಾಟ. 3 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಅಯೋಧ್ಯೆಯಲ್ಲಿ ಇರುವಾಗ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇವರು ಸಂಜೆ 5 ಮುಕ್ಕಾಲು ಕೊಟ್ಟರೆ ನಮ್ಗೆ ಹೋಗೋದಲ್ಲಿ ತಲುಪಲಿಕ್ಕೆ. ರಾತ್ರಿಯಿಂದ ವಿಮಾನಕ್ಕಾಗಿ ಕಾದು ಕಾದು ಸುಸ್ತಾದ ಬೆಂಗಳೂರಿಗ. 20 ನಮ್ಗೆ ಅಂತ ಫ್ಲೈಟ್ ಭುವನೇಶ್ವರಿಗೆ ಇದುವರೆಗೂ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಅಬ್ಬಬ್ಬಾ, ಕೇಳಿದ್ರಲ್ಲ, ವಿಮಾನ ಪ್ರಯಾಣಿಕರ ಬೇಸರ, ಆಕ್ರೋಶ, ಹತಾಶೆ. ಕಳೆದ 3 ದಿನಗಳಿಂದ ಇಂಡಿಗೋ ವಿಮಾನದ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ಟಿಕೆಟ್ ಬುಕ್ ಮಾಡಿಕೊಂಡಿದ್ದ ಪ್ರಯಾಣಿಕರು ಇಂಡಿಗೋ ಸಂಸ್ಥೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. 3 ದಿನಗಳಲ್ಲಿ 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಹೌದು, ಕಳೆದ 3 ದಿನಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ನಿರ್ಗಮಿಸಬೇಕಿದ್ದ ಒಟ್ಟು 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ದೇಶದ ವಿವಿಧೆಡೆ ತೆರಳಬೇಕಿದ್ದ ಮಂಗಳವಾರ 70, ಬುಧವಾರ 62, ಇಂದು 73 ವಿಮಾನ ಹಾರಾಟ ರದ್ದುಗೊಂಡಿದೆ. ತಿಂಗಳ ಹಿಂದೆಯೇ ಟಿಕೆಟ್ ಬುಕ್ ಮಾಡಿಕೊಂಡು ಕಾಯ್ತಿದ್ದ ಜನ ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದಾಗಿದ್ದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಇಂಡಿಗೋ ಕೌಂಟರ್ಗಳ ಮುಂದೆ ಜಮಾವಣೆಯಾಗಿರುವ ಪ್ರಯಾಣಿಕರು ಟಿಕೆಟ್ ಕ್ಯಾನ್ಸಲ್ ಮಾಡಲು ಕಾದು ಕುಳಿತಿದ್ದಾರೆ. ವಿಮಾನಗಳ ಸ್ಥಗಿತದಿಂದ ಮದುವೆಗೂ ವಿಘ್ನದ ಆತಂಕ. ಭುವನೇಶ್ವರಕ್ಕೆ ಮಗನ ಮದುವೆಗೆ ತೆರಳಲಾಗದೆ ತಂದೆ ಪರದಾಟ. ಮಹೇಂದ್ರ ಕುಮಾರ್ ಅನ್ನೋ ಪ್ರಯಾಣಿಕರ ಮಗನ ಮದುವೆ ನಾಡಿದ್ದು ಭುವನೇಶ್ವರದಲ್ಲಿ ನಡೆಯಲಿದೆ. ಅದಕ್ಕಾಗಿ ನೆಂಟರು, ಸ್ನೇಹಿತರಿಗೆಲ್ಲ ಸೇರಿ ಒಟ್ಟು 110 ಟಿಕೆಟ್ ಬುಕ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 7:30 ವಿಮಾನದಲ್ಲಿ ಇವರೆಲ್ಲ ಭುವನೇಶ್ವರಕ್ಕೆ ತೆರಳಬೇಕು ಅಂದ್ರೆ ಇಂಡಿಗೋ ವಿಮಾನ ಸಂಚಾರ ರದ್ದಾಗಿದ್ದು ಮದುವೆಗೆ ಹೋಗ್ತೀವೋ ಇಲ್ವೋ ಅನುಮಾನ ಶುರುವಾಗಿದೆ. ನಮ್ಮ ಮಗಂದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇಟ್ಟಿರೋದು. ಸೊ ಗೊತ್ತಾಯಿತು, ಇವಾಗ ಚೆನ್ನೈದು ಫ್ಲೈಟು ಟಿಕೆಟ್ಸ್ ಕ್ಯಾನ್ಸಲ್ ಆಯಿತು ಹೇಳಿ ನಾನು ಬೆಂಗಳೂರು ಏರ್ಪೋರ್ಟ್ಗೆ ಬಂದೆ. ಬೆಂಗಳೂರು ಏರ್ಪೋರ್ಟ್ ಬರುವಾಗ ಇಂಡಿಗೋ ಅವರು ಸಪೋರ್ಟಿಂಗ್ ಸ್ಟಾಫು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ. ಒಂದೇ ಮಾತು ಹೇಳ್ತಾರೆ, ಫ್ಲೈಟು ಬಗ್ಗೆ ನಾಳೆನೇ ಹೇಳೋಕ್ಕಾಗತ್ತೆ, ಇವತ್ತು ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ನಾನು ಹೇಳ್ಬೋದು, ನಾಳೆದು ನಾನು ಹೇಳೋಕ್ಕಿಲ್ಲ ಹೇಳ್ತಾ ಇದ್ದಾರೆ. ಒಂದು ಅಶ್ಯೂರೆನ್ಸ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ನಾನು 110 ಟಿಕೆಟ್ ಬುಕ್ ಮಾಡಿದ್ದೀನಿ. ನಾನು 110 ಜನಕ್ಕೆ ಬೆಲೆಗೆ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಏನು ಮಾಡಬೇಕು? ಅದ್ರ ಬಗ್ಗೆ ಕೇಳ್ತಾ ಇದ್ದಂದರೆ ಯಾರು ಮಾಹಿತಿ ನನಗೆ ಸರಿ ಕೊಡ್ತಾ ಇರಲಿಲ್ಲ ನನಗೆ. ಜಮೀನು ರಿಜಿಸ್ಟರ್ಗೆ ವಾರಣಾಸಿಗೆ ತೆರಳಲಾಗದೆ ಒದ್ದಾಟ. ಬೆಂಗಳೂರಿನ ನಿವಾಸಿ ಮುನಿರಾಜು ಅನ್ನೋರು ಇವತ್ತು ಜಮೀನು ರಿಜಿಸ್ಟರ್ಗಾಗಿ ವಾರಣಾಸಿಗೆ ತೆರಳಬೇಕಿತ್ತು. ಆದ್ರೆ ಇಂದು ಬೆಳಗ್ಗೆ 11 ಗಂಟೆಗೆ ಇದ್ದ ವಿಮಾನ ಸಂಜೆ 5 ಗಂಟೆಗೆ ಹೊರಡಲಿದೆ. ಇದರಿಂದ ರೋಸಿ ಹೋಗಿರೋ ಪ್ರಯಾಣಿಕ ಮುನಿರಾಜು ಇಂಡಿಗೋ ಸಂಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏರ್ಲೈನ್ ಒಂದು ಚೂರು ಕಾಳಜಿ ಇಲ್ಲ. ಬರೀ ಏನಿದ್ರೆ ರೇಟ್ಗಳು ಮಾತ್ರ ಇವ್ರು ಬಾಯಿಗೆ ಬಂದಾಗ ಹಾಕಿರ್ತಾರೆ. ರೇಟ್ಗಳು ಅವ್ರು ಇಷ್ಟ ಬಂದಾಗ ರೇಟ್ಗಳು ಹಾಕ್ತಾರೆ. ಇಷ್ಟೆಲ್ಲ ನಾವು ದುಡ್ಡು ಕೊಟ್ಟು ಹೊರಡುವಾಗ ನಮ್ಮ ನೋಡಿ ಇವತ್ತು ಅಲ್ಲಿ ಅಯೋಧ್ಯೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಇದೆ. ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ವಿ. ನಾವು 3 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಅಯೋಧ್ಯೆಯಲ್ಲಿ ಇರುವಾಗ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇವರು ಸಂಜೆ 5 ಮುಕ್ಕಾಲು ಕೊಟ್ಟರೆ ನಮ್ಗೆ ಹೋಗೋದಲ್ಲಿ ತಲುಪಲಿಕ್ಕೆ ಅದು ಇನ್ನೂ ಡೌಟು ಅಂತ ಹೇಳ್ತಾ ಇದ್ದಾರೆ. ಸಂಜೆ ಕನ್ಫರ್ಮ್ ಅಂತ ಇಲ್ಲ, ಕೊಡ್ತೀವಿ ಸರ್ 5 ಮುಕ್ಕಾಲು ಫ್ಲೈಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 6 ದಿನದ ಟ್ರಿಪ್ 2 ದಿನಕ್ಕೆ ಮೊಟಕು. ನನಸಾಗದ ವಿದೇಶ ಪ್ರವಾಸ ಕನಸು. 6 ದಿನ ಪ್ರವಾಸ ಪ್ಲಾನ್ ಮಾಡಿಕೊಂಡು ಜೈಪುರದಿಂದ ಬೆಂಗಳೂರಿಗೆ ತಂಡವೊಂದು ಬಂದಿತ್ತು. ಇಲ್ಲಿಂದ ಇವರೆಲ್ಲ ಶ್ರೀಲಂಕಾಗೆ ತೆರಳಬೇಕಾಗಿತ್ತು. ಆದರೆ ವಿಮಾನ ಸಂಚಾರ ರದ್ದಾಗಿದ್ದರಿಂದ ವಿದೇಶ ಪ್ರವಾಸದ ಕನಸಿಗೆ ತಣ್ಣೀರೆರಚಿದಂತಾಗಿದೆ. My name is Anand Sethi. I have come from Jaipur. I was supposed to catch 9 o'clock flight last night to Bengaluru, which I got a 8 o'clock flight in the morning. I missed my Langkawi flight, and now they are telling me we'll give you, if possible, Langkawi next day. So I have to stay over here. I miss all my hotel bookings in Langkawi, and that is what they have done. ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡ್ತಿದ್ದಾರೆ. ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರ ಆಕ್ರೋಶ. ಇನ್ನು ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರು ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಮಾನದೊಳಗೆ ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ.
ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡ್ತಿದ್ದಾರೆ, ವಿಮಾನ ರದ್ದಾಗಿರೋ ಬಗ್ಗೆ ಮೊದಲೇ ಹೇಳಬೇಕಿತ್ತು ಅಂತ ಮಹಿಳಾ ಪ್ರಯಾಣಿಕರೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ, ಡಿಜಿಸಿಎ ಸಭೆ. ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಡಿಜಿಸಿಎ ಸಭೆ ಕರೆದಿದ್ದು ಸಮಸ್ಯೆಗೆ ಪರಿಹಾರ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದೆ. ಸದ್ಯ ಬೆಂಗಳೂರು ಸೇರಿದಂತೆ ದೆಹಲಿ, ಮುಂಬೈ, ಹೈದರಾಬಾದ್ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಆಕ್ರೋಶದ ಕಟ್ಟೆ ಒಡೆದಿದ್ದು ನಾಗರಿಕರ ವಿಮಾನಯಾನ ನಿರ್ದೇಶನಾಲಯ ಸಭೆ ಅದೇಗೆ ಪರಿಹಾರ ಕಂಡುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.